ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಪರಪನಾಗ್ರಹಾರ ಜೈಲಿನಿಂದ ದರ್ಶನ್ ಗೆಳತಿ ಪವಿತ್ರಾ ಗೌಡ ರಿಲೀಸ್ ಆಗಿದ್ದಾರೆ. 181 ದಿನಗಳ ಬಳಿಕ ಪವಿತ್ರಾ ಗೌಡಗೆ ಮನೀಶ್ ಅನ್ನೋರು ತಮ್ಮ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿಯನ್ನ ಹಾಕಿದ್ರು. ಈ ಹಿನ್ನೆಲೆ 6 ತಿಂಗಳ ಬಳಿಕ ಪವಿತ್ರಾ ಗೌಡ ಇವತ್ತು ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ಹೊರಬಂದ ಪವಿತ್ರಾ ಗೌಡ ತಲಗಟ್ಟಪುರ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ದೇಗುಲದಲ್ಲಿ ತೀರ್ಥ ಸ್ನಾನ ಮಾಡಿ ಹಣೆಗೆ ವಿಭೂತಿಯನ್ನ ಹಚ್ಚಿ ಕೈಯಲ್ಲಿ ಗಂಧದ ಕಡ್ಡಿ ಹಿಡಿದು ಪ್ರದಕ್ಷಿಣೆ ಹಾಕಿದ್ರು. ಪವಿತ್ರಾ ತಾಯಿ ಭಾಗ್ಯಮ್ಮ ಅವರ ಜೊತೆಗಿದ್ರು. ದೇಗುಲದಲ್ಲಿ ಅರ್ಚನೆ ವೇಳೆ ಪವಿತ್ರಾ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದಾರೆ. ತಾಯಿ ದರ್ಶನ್ ಹೆಸರು ಹೇಳ್ತಾ ಇದ್ದಂತೆ ಪವಿತ್ರಾ ಗೌಡ ತಲೆಬಾಗಿ ನಮಸ್ಕರಿಸಿದ್ದಾಳೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಪವಿತ್ರಾ ತನ್ನ ನಿವಾಸಕ್ಕೆ ತೆರಳಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಜೈಲಿನಲ್ಲಿದ್ದಂತ 12ನೇ ಆರೋಪಿ ಲಕ್ಷ್ಮಣ್ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ಓಡಿ ಬಂದು ಕಾರ್ ಹತ್ತಿದ್ದಾನೆ. ಇನ್ನು 2 ದಿನ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಸಾಧ್ಯತೆ ಇದೆ. ಸರ್ಜರಿಯ ಬದಲು ಮನೆಯಲ್ಲೇ ಫಿಸಿಯೋಥೆರಪಿ ಮುಂದುವರಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಗುರುವಾರದವರೆಗೂ ಟ್ರೀಟ್ಮೆಂಟ್ ಮುಗಿಸಿಕೊಂಡು ಅಂದೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆ ಸೇರ್ತಾರೆ ಅನ್ನುವಂತ ಮಾಹಿತಿ ಇದೆ. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತೀವಿ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಲ್ಮನವಿ ಸಲ್ಲಿಸುವ ಸಂಬಂಧ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಿದ್ದಾರೆ. ವಿಜೇಂದ್ರ ವಿರುದ್ಧದ ಆರೋಪ ಸುಳ್ಳು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. 150 ಕೋಟಿ ಆಮಿಷದ ಆರೋಪದ ಬಗ್ಗೆ ಈ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಣಿಪಾಡಿ ವರದಿ ಕುರಿತು ಚರ್ಚೆಯಾಗಬೇಕು, ಆಗ ಎಲ್ಲವೂ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಬಿವೈ ವಿಜೇಂದ್ರ ಮೊದಲು ಮಾತನಾಡೋದನ್ನ ಕಲೀಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ನಾವು ಅಧಿವೇಶನದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೇವೆ, ಇದನ್ನೆಲ್ಲ ಕೇಂದ್ರದವರು ನೋಡಬೇಕು, ಇಂಟೆಲಿಜೆನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಒಬ್ಬರೇ ಬಿಜೆಪಿ ಕಟ್ಟಿದ್ದಾರಾ ಅಂತ ಶಾಸಕ ಯತ್ನಾಳ್ ಪ್ರಶ್ನಿಸಿದ್ದಾರೆ. ನಾವೇ ಪೆಟ್ರೋಲ್ ಹಾಕಿ ಬಸ್ ಟಿಕೆಟ್ ಕೊಡಿಸಿ ಕಳಿಸ್ಕೊಟ್ಟಿದ್ವಿ, ಈಗ ಅವರ ಶಿಷ್ಯಂದಿರು ನಮಗೆ ಸೈಕಲ್ ಹೊಡೆದದ್ದು ಹೇಳ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಸಲ್ಮಾನ್ ಎಂಬಾತನನ್ನ ಕೊಲ್ಲಲಾಗಿದೆ. ಸಲ್ಮಾನ್ ಪತ್ನಿ ಜೊತೆಗಿನ ಜಗಳಕ್ಕೆ ಮಗುವನ್ನ ಕೊಲ್ಲೋದಾಗಿ ಬೆದರಿಸಿದ್ದ. ಈ ವೇಳೆ ಪತ್ನಿಯ ಅಣ್ಣ ಮತ್ತೆ ಆತನ ಸ್ನೇಹಿತರು ಸಲ್ಮಾನ್ ಹತ್ಯೆಯನ್ನ ಮಾಡಿದ್ದಾರೆ. ಈ ಸಂಬಂಧ ಪೊಲೀಸರು ಅನ್ಸರ್ ಉಮರ್ ಶೋಹೆಬ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಲಾರಿ ಪಲ್ಟಿಯಾಗಿ ರಸ್ತೆ ಬದಿ ನಿಂತಿದ್ದ 3 ಪಿಡಬ್ಲ್ಯೂಡಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ಡಾಲರ್ಸ್ ಕಾಲೋನಿಯ ರಸ್ತೆ ಬದಿ ನಿಂತಿದ್ರು. ಈ ವೇಳೆ ಲಾರಿ ಉರುಳಿ ಬಿದ್ದು ಮಲ್ಲಿಕಾರ್ಜುನ, ಶಿವರಾಜು ಹಾಗೆ ಮೆಹಬೂಬ್ ಉಸಿರು ಚೆಲ್ಲಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲದ ಮನೆಯೊಂದರಲ್ಲಿ ತಿಮಿಂಗಲದ 3 ಕೆಜಿ ವಾಂತಿ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಅಪರಾಧ ನಿಯಂತ್ರಣ ಜಾಗೃತ ದಳ ಹಾಗೆ ಮೈಸೂರು ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿದೆ. ಬಂಧಿತ ವಿನಯ್ನಿಂದ ಕೋಟ್ಯಾಂತರ ಮೌಲ್ಯದ ವಾಂತಿ ವಶಪಡಿಸಿಕೊಳ್ಳಲಾಗಿದೆ. ಅಂದರೆ ತಿಮಿಂಗಲ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಸಂಚಾರ ಆರಂಭ ಮಾಡುವಂತೆ ಜನ ಕಾಲ್ನಡಿಗೆ ಜಾಥವನ್ನ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜನಜಾಥದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕಿಗೊಂದು ಪ್ರತ್ಯೇಕ ಡಿಪೋ ಬೇಕು, ಜೊತೆಗೆ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೆ ಬಸ್ ಸಂಚಾರ ಆರಂಭ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಹುನಿರೀಕ್ಷಿತ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮಂಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ವಿಪಕ್ಷಗಳು ವಿರೋಧಿಸಿವೆ. ಕಾಂಗ್ರೆಸ್, ಟಿಎಂಸಿ, ಸಮಾಜವಾದಿ ಪಕ್ಷ, ಡಿಎಂಕೆ, ಉದ್ಧವ್ ಠಾಕ್ರೆ, ಶಿವಸೇನೆ ಮಸೂದೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿವೆ. ಸಂವಿಧಾನದ ಮೂಲ ರಚನೆಗೆ ಇದು ಸವಾಲಾಗಿದೆ ಅಂತ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಹೇಳಿದ್ದಾರೆ. ಒಂದು ದೇಶ ಅನ್ನುವಂತ ಮಸೂದೆ ಸಂಸತ್ನಲ್ಲಿ ಅಂಗೀಕಾರ ಆಗಬೇಕಾದ್ರೆ ಸರ್ಕಾರಕ್ಕೆ 3ರಲ್ಲಿ 2ರಷ್ಟು ಬಹುಮತ ಬೇಕಾಗಿರುತ್ತೆ. 542 ಸದಸ್ಯರನ್ನ ಹೊಂದಿರುವಂತಹ ಲೋಕಸಭೆಯಲ್ಲಿ 3ರಲ್ಲಿ 2ರಷ್ಟು ಬಹುಮತವನ್ನ ಹೊಂದಬೇಕಾದ್ರೆ ಎನ್ಡಿಎ ಸರ್ಕಾರಕ್ಕೆ 362 ಸದಸ್ಯರ ಬೆಂಬಲ ಬೇಕಾಗಿದೆ. ಆದರೆ ಎನ್ಡಿಎ ಕೇವಲ 298 ಸ್ಥಾನಗಳನ್ನ ಹೊಂದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ಖಂಡಿಸಿ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ನಡೆಸಿದ್ದಾರೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರತಿಭಟಿಸಿದ್ರು. ನಿನ್ನೆ ಪಾಲಸ್ತೀನ್ ಪರವಾದಂತಹ ಬ್ಯಾಗ್ ಅನ್ನ ಹಾಕಿದ್ದ ಪ್ರಿಯಾಂಕಾ ಇವತ್ತು ಬಾಂಗ್ಲಾ ಅಲ್ಪಸಂಖ್ಯಾತರ ಪರ ಇರುವಂತಹ ಬ್ಯಾಗ್ ಅನ್ನ ಹಿಡಿದಿದ್ರು. ಪಂಜಾಬ್ನ ಅಮೃತಸರದ ಇಸ್ಲಾಮಾಬಾದ್ ಪೊಲೀಸ್ ಠಾಣೆ ಬಳಿ ಇಂದು ಮುಂಜಾನೆ ಭಾರೀ ಸ್ಫೋಟದ ಸದ್ದು ಕೇಳಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಈ ಸ್ಫೋಟದ ಸದ್ದು ಕೇಳಿಸಿದೆ. ಆದರೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಸ್ಫೋಟ ಸಂಭವಿಸಿಲ್ಲ ಅಂತ ಇಸ್ಲಾಮಾಬಾದ್ ಪೊಲೀಸ್ ಮೂಲಗಳು ತಿಳಿಸಿವೆ. ಅಮೆರಿಕಾದಲ್ಲೂ ಯುಐ ಸಿನಿಮಾ ಕ್ರೇಜ್ ಹೆಚ್ಚಿದೆ. ಅಭಿಮಾನಿಗಳು ದೊಡ್ಡಮನೆ ಲೋಗೋ ಹಿಡಿದು ಯುಐ ಟೀಮ್ನ ಟಿ ಶರ್ಟ್ ಅನ್ನ ಧರಿಸಿ ಸಿನಿಮಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಿನಿಮಾ ನೋಡಲು ವಿದೇಶದಲ್ಲೂ ಫ್ಯಾನ್ಸ್ ಕಾಯ್ತಾ ಇದ್ದಾರೆ.
ದೇಗುಲದ ಗರ್ಭಗುಡಿಗೆ ಬಿಟ್ಟಿಲ್ಲ ಅನ್ನುವಂತ ವದಂತಿಗೆ ಇಳಿಯರಾಜ ತೆರೆ ಎಳೆದಿದ್ದಾರೆ. ಈಗ ಹರಡಿರುವಂತಹ ಸುದ್ದಿ ಸುಳ್ಳು, ನಾನು ನನ್ನ ಸ್ವಾಭಿಮಾನ ರಾಜಿ ಮಾಡಿಕೊಳ್ಳೋನಲ್ಲ, ಅಭಿಮಾನಿಗಳು ಮತ್ತೆ ಸಾರ್ವಜನಿಕರು ವದಂತಿಯನ್ನ ನಂಬಾರದು ಅಂತ ತಮಿಳಿನಲ್ಲಿ ಟ್ವೀಟ್ ಮಾಡಿದ್ದಾರೆ. ಬ್ರಿಸ್ಬೇನ್ನಲ್ಲಿ ಆತಿಥೇಯ ಆಸ್ಟ್ರೇಲಿಯಾ ವಿರುದ್ಧ ನಡೀತಾ ಇರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಫಾಲೋ ಆನ್ನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜಸ್ಪ್ರೀತ್ ಬೂಮ್ರಾ ಹಾಗೆ ಆಕಾಶ್ ದೀಪ್ ಅವರ ಹೋರಾಟದ ಫಲವಾಗಿ ಟೀಂ ಇಂಡಿಯಾ ಫಾಲೋ ಆನ್ನಿಂದ ಪಾರಾಗಿದೆ.